ದೇವೇಗೌಡರನ್ನ ಮನೇಲಿರಿ ಅಂತ ಹೇಳ್ತೀರಲ್ಲ ಯೋಗೇಶ್ವರ ಅವರೇ, ಅವ್ರು ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ. ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಕೊಳ್ಳದೆ ಬೀದಿಲಿ ಹೋರಾಟ ಮಾಡಿದಂಥದ್ದನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡ ಉಳಿದಿರೋವಂಥದ್ದು. ನೀವಿನ್ನೂ ಕುಮಾರಣ್ಣವ್ರನ್ನ ರಣಹೇಡಿ ಅಂತೀರಿ. ರಣಹೇಡಿ ನೀವು. ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಫೈಲ್ ಮಾಡೋದು 2 ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಹಾಕ್ತಂಥವ್ರು ನೀವು ರಣಹೇಡಿ, ಕುಮಾರಣ್ಣನ ರಣಹೇಡಿ. ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಮಾತಾಡುವಂಥದ್ದನ್ನು.